ಕೊಣಾಜೆ ವಿಶ್ವಮಂಗಳ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಇತ್ತೀಚೆಗೆ ನಡೆಯಿತು. ಪ್ರಾರಂಭದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಪೂರ್ಣಿಮಾ ಡಿ ಶೆಟ್ಟಿ ಸ್ವಾಗತಿಸಿದರು. ಆನರೇಬಲ್ ಚೀಫ್ ಗೆಸ್ಟ್ ಆಫ್ ಟುಡೇಸ್ ಫಂಕ್ಷನ್ Dr. U.T. Kadar, Speaker of the Karnataka Legislative Assembly, our esteemed guests of honor, Professor P.L. Dharma, Vice Chancellor of Mangalore University, Professor Ganesh Sanjeev, in charge Registrar of Mangalore University, Shri Raghuraj, Syndicate Member, Professor Jagadish Prasad, President of Vishwamangala Education Society, Professor Govinda Raj, Secretary, Shri Subbanayak, Treasurer, my fellow headmistress, dear parents, staff and my beloved students. Flowers are the music of the ground, from earth's lips spoken without sound. ವಿವಿಧ ವಿಭಾಗಗಳ ಮುಖ್ಯಸ್ಥರಾದ ಶೋಭಾವತಿ, ಪ್ರಿಯಾಯನ್ ಹಂಸಗೀತ ವಾರ್ಷಿಕ ವರದಿ ಮಂಡಿಸಿದ್ದಾರೆ. Assembly is held on every Thursday. Our students participated in sports day competition as well as talent competitions. Sports are slow walking, passing the ball, running race, etc. And also participated in Pookalam, making greeting cards, speech, singing, storytelling, clay modeling, drawing. To make students aware of the important festivals and days celebrated in the country, school organized special program for the students. Through their performance in dance and singing, bring out the significance of important national festivals. The higher primary school has 11 qualified teachers including headmistress. We have enough classrooms, well-equipped library, quality games materials, fully fledged computer room, smart class and beautiful auditorium. In our school we have scouts, guides, cubs and bulbuls team. Experienced teachers are deputed as the cub master and flock leader. We are providing free education for 14 students from 8th standard under RTE Act introduced in the year 2012. Co-curricular activities. Kumari Manasvi Uppini of 6th standard secured first place in Bharatanatyam event, and Kumari Pratisha of 3rd standard secured 3rd place in drawing competition conducted by Sharada Vidyalaya Mangalore on the occasion of Sharada Mahotsava. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಂಗಳೂರು ವಿವಿ ಕುಲಸಚಿವ ಪ್ರೊಫೆಸರ್ ಗಣೇಶ್ ಸಂಜೀವ್ ಮಾತನಾಡುತ್ತಾ, ಪ್ರತಿಯೊಬ್ಬರಲ್ಲೂ ಪ್ರತಿಭೆಗಳಿದೆ, ಪ್ರತಿಭೆಗಳನ್ನು ಅವಕಾಶಗಳನ್ನಾಗಿ ಮಾಡುವ ಚಾಕಚಕ್ಯತೆ ನಮ್ಮಲ್ಲಿರಬೇಕು ಎಂದರು. ನಂಗೆ ಅನಿಸ್ತಾ ಇದೆ, ನಾನು ಸ್ವಲ್ಪ ಕನ್ನಡದಲ್ಲೂ ಮಾತಾಡಬೇಕು. ಅಂದರೆ ಪೇರೆಂಟ್ಸಿಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತಲ್ಲ, ಸೊ ಐ ಕ್ಯಾನ್ ಗೋ ಡೀಪರ್ ಇನ್ ಟು ದಿ ಆಸ್ಪೆಕ್ಟ್ಸ್ ಡೈರೆಕ್ಟ್ಲಿ ಟು ದಿ ಪೇರೆಂಟ್ಸ್. ನೀವು ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳಿಸ್ತೀರಿ, ನಿಮ್ಮ ಇಂಟೆನ್ಷನ್ ಒಂದೇ, ನಿಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು ಅಂತೇಳಿ. ಶಾಲೆಯಲ್ಲಿ ಟೀಚರ್ಸ್ ಖಾಲಿ ಅಕ್ಷರಾಭ್ಯಾಸ ಮಾಡಿಸಿ ಕೆಲವು ಪಾಠ ಪ್ರವಚನಗಳನ್ನು ಮಾಡಿದರೆ ಸಾಕಾಗ್ತಿತ್ತು. ಅಷ್ಟಲ್ಲದೆ ಟೀಚರ್ಸ್ ತುಂಬ ಶ್ರಮಪಟ್ಟು ಅವರನ್ನು ಖಾಲಿ ಅಕ್ಷರಸ್ಥರನ್ನಾಗಿ ಮಾಡ್ತಾ ಇಲ್ಲ, ಅವರನ್ನು ವಿದ್ಯಾವಂತರನ್ನಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಯು ನೋ ದೆರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಬಿಕಮಿಂಗ್ ಲಿಟ್ರೇಟ್ ಆ್ಯಂಡ್ ಬಿಕಮಿಂಗ್ ಎಜುಕೇಟೆಡ್. ಎಜುಕೇಟೆಡ್ ಮೀನ್ಸ್ ಇಟ್ ಇಸ್ ನಾಟ್ ದಿ ಎಬಿಲಿಟಿ ಜಸ್ಟ್ ಟು ರೈಟ್. ಖಾಲಿ ಬರೀಲಿಕ್ಕೆ ಬಂದರೆ ಅವ ಎಜುಕೇಟೆಡ್ ಆಗೋದಿಲ್ಲ, ಖಾಲಿ ಓದಲಿಕ್ಕೆ ಬಂದರೆ ಅವ ಎಜುಕೇಟೆಡ್ ಅಂತ ಆಗೋದಿಲ್ಲ. ಸೊ ಇಂಥ ಒಂದು ಸ್ಥಿತಿಯನ್ನು ನಿಮ್ಮ ಮಕ್ಕಳಿಗೆ ತಂದುಕೊಡುವಂಥ ಟೀಚರ್ಸ್, ಅದಕ್ಕೆ ಅವ್ರು ಎಷ್ಟು ಎಫರ್ಟ್ ಆಗ್ತಾಯಿದ್ದಾರೆ ಅಂತ ಹೇಳಿದರೆ ಅದನ್ನು ನಾನು ನಿಮಗೆ ಹೇಳಿದರೆ ಅರ್ಥ ಆಗೋದಿಲ್ಲ. ಒಬ್ಬ ಟೀಚರಾಗಿ ನನಗೆ ಅದರ ಅನುಭವ ಇದೆ. ಸೊ ಅದನ್ನು ನಾನು ನಿಮಗೆ ಹೇಳಿದರೆ ಅರ್ಥ ಆಗೋದಿಲ್ಲ. ನಿಮಗೆ ನೋಡ್ಬೋದು, ಬೇರೆ ಬೇರೆ ಉದ್ಯೋಗಗಳಿರ್ತದೆ, ಅವರೆಲ್ಲ ಇನ್ಕಮ್ ಮೇಲೆ ಸೆಂಟ್ರ್ ಆಗಿರ್ತದೆ. ಅಂದರೆ ಇಟ್ ಈಸ್ ಇನ್ಕಮ್ ಬೇಸ್ಡ್ ಪ್ರೊಫೆಷನ್. ಬಟ್ ನೀವು ಟೀಚರ್ಸಲ್ಲಿ ಕೇಳಿ, ದಟ್ ಪ್ರೊಫೆಷನ್ ಇಟ್ ಸೆಲ್ಫ್ ಈಸ್ ಔಟ್ಕಮ್ ಬೇಸ್ಡ್ ಪ್ರೊಫೆಷನ್. ಯಾಕಂದರೆ ಅವರು ನಮ್ಮ ಮಕ್ಕಳು ಹೇಗೆ ಮುಂದುವರಿತಾರೆ, ಕೇವಲ ಮಾರ್ಕ್ಸಲ್ಲೆಲ್ಲ ಸಮಾಜದಲ್ಲಿ ಹೇಗೆ ಮುಂದುವರಿತಾರೆ, ಯಾವ ಯಾವ ಲೆವೆಲಲ್ಲಿ ಏನೇನು ಮಾಡ್ತಾರೆ ಅಂತ ಹೇಳುವ ವಿಷಯ ಗೊತ್ತಾದ ಕೂಡಲೇ ತಮ್ಮ ಪೇರೆಂಟ್ಸಿಗಾದಷ್ಟೇ ಖುಷಿ ಆ ಟೀಚರ್ಸಿಗೆ ಆಗ್ತದೆ. ಈ ಒಂದು ವಿಷಯ ನಾವೆಷ್ಟು ಹೇಳಿದರೂ ಯಾರೂ ಅರ್ಥ ಮಾಡಿಕೊಳ್ಳೋದಿಲ್ಲ. ಯಾಕಂದರೆ ಟೀಚರ್ಸಿನ ಸೈಡಿಂದ ಆಗುವಂಥ ಅನುಭವ ಮತ್ತು ಪೇರೆಂಟ್ಸಿನ ಸೈಡಿಂದ ಆಗುವಂಥ ಅನುಭವ ಅದು ತುಂಬ ವ್ಯತ್ಯಾಸ ಇಲ್ಲ. ಯಾಕಂದರೆ ಅಲ್ಲೊಂದು ಮಾತೇ ಇದೆ, ಎ ಪೇರೆಂಟ್ ಈಸ್ ಎ ಸೆಕೆಂಡ್ ಟೀಚರ್ ಆ್ಯಂಡ್ ಟೀಚರ್ ಈಸ್ ಎ ಸೆಕೆಂಡ್ ಪೇರೆಂಟ್ ಅಂತ. ನಿಮ್ಮ ಮಕ್ಕಳ ಪ್ರತಿಯೊಂದು ವಿಷಯದ ಬಗ್ಗೆ ತಲೆ ಹಾಕ್ತಾರೆ. ನಿಮಗೆ ಕೆಲವು ಸಲ ಅನ್ನಿಸ್ತಾರೆ, ಈ ಟೀಚರ್ ಯಾಕೆ ನಮ್ಮ ಮಕ್ಕಳ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾರೆ ಅಂಥೇಳಿ. ಅವರು ನಿಮ್ಮ ಮಕ್ಕಳು ಅಂತ ಕನ್ಸಿಡರ್ ಮಾಡೋದಿಲ್ಲ. ಶಾಲೆಗೆ ಬಂದ ಮೇಲೆ ಆ ಕ್ಲಾಸಲ್ಲಿದ್ದ ಮಕ್ಕಳೆಲ್ಲ ಅವರ ಮಕ್ಕಳೇ.
ಸೊ ಈ ಕ್ಲಾಸಲ್ಲಿ ಏನು ಮಾಡ್ತಾರೆ, ವೆನ್ ಎವರ್ ಯು ಸೆಂಡ್ ಯುವರ್ ವರ್ಡ್ಸ್ ಟು ದಿ ಸ್ಟೂಡೆಂಟ್, ಐ ಮೀನ್ ಸ್ಕೂಲ್ ಆರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಯು ಥಿಂಕ್ ದ್ಯಾಟ್ ದೇ ಗೆಟ್ ಎಜುಕೇಟೆಡ್ ವಿದೌಟ್ ಯುವರ್ ಇಂಟರ್ಫಿಯರೆನ್ಸ್. ನೋ, ಯು ಆರ್ ಸೋಲಿ ರೆಸ್ಪಾನ್ಸಿಬಲ್. ಈಗ ನಾಳೆ ಒಬ್ಬ ಹುಡುಗ ತುಂಬ ಒಂದು ಸ್ಟಡೀಸಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಲೆವೆಲಲ್ಲಿ ತುಂಬ ಎಕ್ಸೆಲ್ ಆಗ್ತಾನೆ ಅಂತ ಅಂದರೆ ಅದಕ್ಕೆ ಟೀಚರ್ಸ್ನಷ್ಟೇ ನಿಮಗೂ ಆ ಕ್ರೆಡಿಟ್ ಸಲ್ತದೆ. ಯಾಕಂದರೆ ಈ ಸಮಾಜ ಒಬ್ಬ ಮನುಷ್ಯನಿಗೆ ತುಂಬ ಕಲಿಸ್ತದೆ. ಸಮಾಜ ಕಲಿಸೋದ್ರೊಂದಿಗೆ ಟೀಚರ್ಸ್ ಕಲಿಸ್ತಾರೆ. ಹಾಗೆ ನೀವು ಮನೆಯಲ್ಲಿ ತಂದೆ ತಾಯಿಯಾಗಿ ನೀವು ಮಕ್ಕಳಿಗೆ ಎಜುಕೇಟ್ ಮಾಡ್ತೀರಾ. ಅಂದರೆ ನೀವು ಇದನ್ನು ಟೋಟಲಾಗಿ ತಗೊಂಡ್ರೆ ಈ ಮಕ್ಕಳ ಒಂದು ಪರ್ಸನಾಲಿಟಿ ಬಿಲ್ಡಿಂಗಲ್ಲಿ ನಿಮ್ಮಷ್ಟೇ ಟೀಚರ್ಸ್ನಷ್ಟೇ ಈ ಸಮಾಜವು ಜವಾಬ್ದಾರಿಯಾಗಿರುತ್ತದೆ. ಮಂಗಳೂರು ವಿವಿ ಸಿಂಡಿಕೇಟ್ ಸದಸ್ಯ ರಘುರಾಜ ಕದ್ರಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ರಿಪೋರ್ಟ್ ಓದುವಾಗ ನಾವು ನೋಡಿದ್ವಿ, ನಮ್ಮ ಈ ವಿಶ್ವಮಂಗಳದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅಂತ ಹೇಳಿದರೆ ಈ ಒಂದು ಕುಗ್ರಾಮದಲ್ಲಿರುವಂಥ ಈ ವಿಶ್ವಮಂಗಳ ಸಂಸ್ಥೆಗೆ ಒಂದು ದೊಡ್ಡ ಹೆಮ್ಮೆ, ಗರಿಮೆ ಅನ್ನುವಂಥದ್ದನ್ನು ನೀವೆಲ್ಲ ಕೈ ಚಪ್ಪಾಳೆಯೊಂದಿಗೆ ಈ ಒಂದೆಲ್ಲ ಶಿಕ್ಷಕರನ್ನು ಅಭಿನಂದಿಸಬೇಕು. ಹಾಗಾಗಿ ಮುಂದುವರಿದಂತೆ ಎಲ್ಲರಿಗೂ ಕೂಡ ಒಂದೊಳ್ಳೆಯ ಶಿಕ್ಷಣದ ಜೊತೆಗೆ ಸಾಮರಸ್ಯ ಬದುಕಿನ ಒಂದು ಒಳ್ಳೆಯ ಜ್ಞಾನ ಈ ಶಿಕ್ಷಣ ಸಂಸ್ಥೆಯಿಂದ ಆಗಲಿ, ಕ್ರೀಡೆಯಲ್ಲಿ ಮುಂದುವರಿಲಿ, ಸಾಂಸ್ಕೃತಿಕ ರಂಗದಲ್ಲಿ ಮುಂದುವರಿಲಿ, ಸಮಾನತೆಯಲ್ಲಿ ಮುಂದುವರಿಲಿ, ಸೌಹಾರ್ದತೆಯಲ್ಲಿ ಮುಂದುವರಿಲಿ. ವಿಶ್ವಮಂಗಳ ಆಡಳಿತದ ಅಧ್ಯಕ್ಷ ಪ್ರೊಫೆಸರ್ ಜಗದೀಶ್ ಪ್ರಸಾದ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಏನೇ ಮಾಡಿದರೂ ಕೊನೆಯಲ್ಲಿ ಒಂದು ಆ್ಯನ್ಯುವಲ್ ಡೇ ಅಂತ ಇಲ್ಲಾಂದರೆ ಅದು ಮಕ್ಕಳಿಗೆ ಸಮಾಧಾನ ಆಗೋದಿಲ್ಲ. ಯಾಕಂದರೆ ಇಡೀ ವರ್ಷದಲ್ಲಿ ಅವರ ಅಚೀವ್ಮೆಂಟ್ಸ್ ಇರ್ತದೆ, ಆಟ ಪಾಠಗಳು ಆಡಿರ್ತಾರೆ, ಮತ್ತು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೆಲ್ಲ ಭಾಗವಹಿಸಿರ್ತಾರೆ, ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದಿರ್ತಾರೆ, ಪ್ರೈಸ್ಗಳನ್ನು ಗೆದ್ದಿರ್ತಾರೆ. ಇದಕ್ಕೆಲ್ಲದಕ್ಕೂ ಗುರುತಿಸುವಿಕೆ ಅಂತಂದರೆ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್. ಆ್ಯನ್ಯುವಲ್ ಡೇ ಬಂತು ಅಂದರೆ ಆ ಶೈಕ್ಷಣಿಕ ವರ್ಷದ ಕೊನೆಗೆ ಅಂತ ತಲುಪಿದ್ದೇವೆ ಅಂತ. ಹಾಗಾಗಿ ನಿಮ್ಮ ಮಕ್ಕಳ ಏಳಿಗೆಯನ್ನು, ನಿಮ್ಮ ಮಕ್ಕಳ ಬೆಳವಣಿಗೆಯನ್ನು ಗುರುತಿಸಲಿಕ್ಕೆ ಇಲ್ಲಿ ಒಂದು ಅವಕಾಶ ಆಗಿದೆ. ಅದನ್ನೆಲ್ಲ ನೀವು ಕಣ್ತುಂಬಿಕೊಳ್ಳಿಕ್ಕೆ ನೀವೆಲ್ಲ ಕಾತುರದಿಂದ ಕಾದಿದ್ದೀರಿ. ಆ ಒಂದು ಕಾತುರತೆಗೆ ಸಂತೋಷವಾಗಿ ಕೂತಿರೋದ್ರಿಂದ ಈ ಸಂತೋಷ ಈ ಕಾರ್ಯಕ್ರಮದ ಕೊನೆ ತನಕ ಇರಲಿ ಅಂತ ನಾನು ಕೇಳ್ಕೊತಾನೆ. ಹಾಗೆ ನಮ್ಮ ಅತಿಥಿಗಳು ಹೇಳಿದ್ರು ತಮ್ಮ ಭಾಷಣದಲ್ಲಿ ಟೀಚರ್ಸು ತುಂಬ ಎಫರ್ಟ್ ಆಗ್ತಾರಂತ. ಖಂಡಿತ ಈಗ ನಮ್ಮ ವಂಶಿ ಅಂತ ಒಬ್ಬ ವಿದ್ಯಾರ್ಥಿ ರಾಜ್ಯ ಮಟ್ಟದಲ್ಲಿ ಮಹಾನಟಿಯಾಗಿ ಗುರುತಿಸ್ಕೊಂಡ್ರು. ಇದಕ್ಕೆಲ್ಲ ಕಾರಣ ಅವರ ತಂದೆ ತಾಯಿಯರ ಆಶೀರ್ವಾದ, ಅವರ ಸಪೋರ್ಟ್ ಜೊತೆಗೆ ನಮ್ಮ ಶಾಲೆಯ ಟೀಚರ್ಸ್ಗಳ ಶ್ರಮ ಕೂಡ ಸಾಕಷ್ಟು ಇರ್ತದೆ. ಯಾಕಂದರೆ ಓವರಾಲ್ ಡೆವಲಪ್ಮೆಂಟಲ್ಲಿ ಟೀಚರ್ಸ್ಗಳ ಶ್ರಮ ತುಂಬ ಇರ್ತದೆ. ಹಳೆ ವಿದ್ಯಾರ್ಥಿ ಚಿತ್ರನಟಿ ವಂಶಿ ರತ್ನಕುಮಾರ್, ತ್ರಿಷಾ ಹಾಗೂ ಫಾತಿಮತ್ ನಿಶಾ ಅವರನ್ನು ಶೈಕ್ಷಣಿಕ ಸಾಧನೆಗಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಸಿಂಡಿಕೇಟ್ ಸದಸ್ಯರಾದ ಅಚ್ಯುತಗಟ್ಟಿ, ಕಾರ್ಯದರ್ಶಿ ಡಾಕ್ಟರ್ ಗೋವಿಂದ ರಾಜು, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ರಾಜೀವ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಕೋಶಾಧಿಕಾರಿ ಸುಬ್ಬನಾಯ್ಕ್ ವಂದಿಸಿದರು. ಮಾನ್ವಿ ಎಸ್ ಹಾಗೂ ಮೊಹಮ್ಮದ್ ಜಹೀದ್ ಕಾರ್ಯಕ್ರಮ ನಿರೂಪಿಸಿದರು.